ನೀವು ನೋಡ್ತಾ ಇದ್ದಾರೆ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಬೇಲೂರು ತಾಲೂಕಿನ ಕುಶಾವರ ಗ್ರಾಮದ ಭದ್ರೇಗೌಡ ಎಂಬ ಕೃಷಿಕ ಕಾಫಿ ತೋಟದಲ್ಲಿ ವಿದ್ಯುತ್ ತಂತಿ ತುಂಡಾಗಿ ಬಿದ್ದ ಕಾರಣದಿಂದ ತೋಟದಲ್ಲಿನ ಕಾಫಿ ಬೆಳೆ, ಮೆಣಸು ಸೇರಿದಂತೆ 16 ಬಗೆಯ ಫಸಲಿಗೆ ಬಂದ ಗಿಡಗಳು ಭಸ್ಮವಾಗಿದೆ. ಇದಕ್ಕೆ ವಿದ್ಯುತ್ ಇಲಾಖೆಯ ಜೆಇ ರೇವಣ್ಣ ಉಡಾಫೆ ವರ್ತನೆ ಮತ್ತು ಇಲಾಖೆ ನಿರ್ಲಕ್ಷ್ಯವಾಗಿದೆ. ನಮಗೆ ನ್ಯಾಯ ಮತ್ತು ಸೂಕ್ತ ಪರಿಹಾರ ನೀಡಬೇಕು ಎಂದು ನೊಂದ ರೈತರು ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಪತ್ರಿಕೆಯೊಂದಿಗೆ ಮಾತನಾಡಿದ ರೈತ ಭದ್ರೇಗೌಡ, ನಾವುಗಳು ಸಾಲ ಮಾಡಿ ಸುಮಾರು 3 ಎಕರೆಗೂ ಹೆಚ್ಚು ಕಾಫಿ ತೋಟವನ್ನು ಕಷ್ಟಪಟ್ಟು ಮಾಡಲಾಗಿದೆ. ಇದರಲ್ಲಿ ಕಾಫಿ, ಮೆಣಸು, ಬಾಳೆ ಸೇರಿದಂತೆ ಇನ್ನು ಮುಂತಾದ ಬೆಳೆಗಳನ್ನು ಬೆಳೆಯಲಾಗಿದೆ. ಮೊದಲೇ ಕಾಡಾನೆಗಳಿಂದ ಆತಂಕದಲ್ಲಿರುವ ಸಂದರ್ಭದಲ್ಲಿ ತೋಟದಲ್ಲಿ ವಿದ್ಯುತ್ ತಂತಿಯಿಂದ ಉಂಟಾದ ಬೆಂಕಿಯಿಂದ ಇಡೀ ತೋಟವೇ ನಾಶವಾಗಿದೆ. ಈ ಮೊದಲು ಇಲ್ಲಿನ ಜೆಇ ರೇವಣ್ಣ ಅವರಿಗೆ ತಿಳಿಸಿದ್ರು, ಅವರು ಉಡಾಫೆಯಿಂದ ವರ್ತಿಸಿದ್ದಾರೆ. ನಾನು ಏನು ಮಾಡಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಅಲ್ಲದೆ ಲಂಚ ಕೇಳುತ್ತಾರೆ. ಶಾಸಕರು ತಾಲೂಕಿನಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸಬೇಕು ಎನ್ನುವ ಶಾಸಕರು ಮೊದಲು ಇಂತಹ ಅಧಿಕಾರಿ ವಿರುದ್ಧ ತೀವ್ರ ಕ್ರಮ ಕೈಗೊಳ್ಳಬೇಕು. ಈ ಘಟನೆಯಿಂದ ಇಡೀ ಕುಟುಂಬವೇ ಮಾನಸಿಕವಾಗಿ ನೊಂದಿದ್ದು ಸಾಲವನ್ನು ಹೇಗೆ ತೀರಿಸುವ ಬಗ್ಗೆ ಚಿಂತೆಯಾಗಿದೆ. ನಮಗೆ ಸೂಕ್ತ ಪರಿಹಾರ ನೀಡಿ ಎಂದು ತಮ್ಮ ಅಳಲು ತೋಡಿಕೊಂಡರು. ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅತುರಿ ಚೇತನ್ ಮಾತನಾಡಿ, ಕಳೆದ 20 ವರ್ಷದಿಂದ ಕಷ್ಟಪಟ್ಟು ಬೆಳೆದ ಕುಶಾವರ ಗ್ರಾಮದ ಭದ್ರೇಗೌಡರ ಕಾಫಿ ತೋಟ ವಿದ್ಯುತ್ ಇಲಾಖೆ ನಿರ್ಲಕ್ಷ್ಯದಿಂದ ಸುಟ್ಟು ಸಂಪೂರ್ಣ ನಾಶವಾಗಿದೆ. ಈ ಹಿಂದೆ ನಡೆದ ಗ್ರಾಮ ಸಭೆಯಲ್ಲಿ ಶಾಸಕರ ಸಮ್ಮುಖದಲ್ಲಿ ವಿದ್ಯುತ್ ಕಂಬ ಬದಲಾವಣೆಗೆ ಮನವಿ ಪತ್ರ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ವಿದ್ಯುತ್ ಇಲಾಖೆ ಎಲ್ಲ ತೋಟಗಳ ನಡುವೆ ಇರುವ ವಿದ್ಯುತ್ ಕಂಬಗಳನ್ನು ಬದಲಾಯಿಸಬೇಕಿದೆ. ತಾಲೂಕಿನಲ್ಲಿ ಇಂತಹ ಅವಘಡಗಳು ಬಹಳಷ್ಟು ನಡೆದಿದೆ. ಈ ಬಗ್ಗೆ ಸರ್ಕಾರ ಅಥವಾ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸೂಕ್ತ ಪರಿಹಾರ ನೀಡಬೇಕಿದೆ. ಮೊದಲೇ ಅನಾವೃಷ್ಟಿ ಮತ್ತು ಕಾಡಾನೆ ಹಾವಳಿಯಿಂದ ಬೇಸತ್ತ ರೈತ ಕುಟುಂಬಗಳಿಗೆ ನೆರವು ನೀಡಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯವೆಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕುಶಾವರ ಕೌಶಿಕ್, ಆದೇಶ್, ಬಸವರಾಜ್, ಪಾಪಣ್ಣ ಇನ್ನು ಮುಂತಾದವರು ಹಾಜರಿದ್ದರು. ಒಂದು ನೀರು ಹೊಡಿಬೇಕು ಅಂದ್ರೆ ಎಷ್ಟು ಕಷ್ಟ ತೋಟಕ್ಕೆ, ಎಲ್ಲದೂ ಗೊತ್ತಿದ್ರು ಈ ರೀತಿ ಮಾಡ್ತಾರೆ ಕೆ.ಇ.ಬಿ. ಅಧಿಕಾರಿಗಳು ಅಂತ ಹೇಳ್ತಿಲ್ಲ. ಈಗ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಇದೇ ಲಂಚಾವತಾರ ನಡೀತಿದೆ. ಇದೆಲ್ಲ ಅವರು ನಮ್ಮ ಮನೆ ಕಳ್ಸಕ್ಕಂಥ ಕೆಲಸ ಮಾಡಬೇಕು. ಇನ್ನೋಡ್ತಕ್ಕಂಥದ್ದು, ಸಸ್ಪೆಂಡ್ ಮಾಡೋದು, 3 ತಿಂಗಳು ಮನೆ ಕಳಿಸಿ 3 ತಿಂಗಳ ಮೇಲೆ ಡ್ಯೂಟಿಗೆ ಮತ್ತೆ ಸೇರಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಅವ್ರು ಮತ್ತೆ ಅದೇ ಕೆಲಸ ಮಾಡ್ತಾರೆ. 3 ತಿಂಗಳು ಬಿಟ್ಟು ಬಂದು ಇವ್ರನ್ನ ಮನೆಗೆ ಕಳಿಸ್ಬೇಕು ಪರ್ಮನೆಂಟ್ ಆಗಿ, ಅವಾಗ ಸರಿ ಹೋಗುತ್ತೆ ಅಂತ ನಾವು ಅಂತೀವಿ. ಸಡನ್ ತಮ್ಸಕ್ ಬಂದ್ರು ಬೆಂಕಿನ, ಆಗ ವೈರ್ ಬಿದ್ದಿರುತ್ತೆ. ಅಲ್ಲಿಂದ ಬರೋರಿಗೆ ಗೊತ್ತಾಗುತ್ತೆ ಹಿಂಗೆ ವೈರ್ ಬಿದ್ದಿದೆ, ಬೆಂಕಿ ಎತ್ತಿದೆ ಅಂತೇಳಿ. ಅವ್ರೇನಾದ್ರು ಹೆಚ್ಚು ಕಮ್ಮಿ ಆಗಿ ಪ್ರಾಣ ಹಾನಿ ಆಗಿದ್ರೆ ಯಾರು ಹೊಣೆ? ಜೈ ಸಾಹೇಬ್ರು ಬರಾರ ಇವತ್ತು ಹೊಣೆ? ಇದಕ್ಕೆ ಲೈನ್ಮನ್ಗಳು ಬರಾರ? ಯಾರು ಬರಾರು? ಅಧಿಕಾರಿಗಳು ಏನ್ ಮಾಡ್ತಾರೆ? ಅವ್ನ ನೆಗ್ಲಿಜೆನ್ಸಿ, ಅವ್ನ ತೋಟದಲ್ಲಿ ಮರ ಅವ್ನು ಬಿಟ್ಕೊಂಡಾನೆ, ಅದು ಇದು ಅಂತ ಇವ್ರ ಮೇಲೆ ಹೇಳ್ತಾರೆ. ಲೈನ್ ಯಾರು ಜವಾಬ್ದಾರಿ? ಕೆ.ಬಿ. ಇದೆ ತಾನೆ ಲೈನ್ ಜವಾಬ್ದಾರಿ. ನಡೆದಾಗ ಖುದ್ದು ಇವರ ಮಗನೇ ಹೋಗಿ ಅರ್ಜಿ ಕೊಟ್ಟಿದ್ದಾರೆ. ಖುದ್ದು ಜೈ ಅವ್ರಿಗೆ MLA ಆದಿಯಾಗಿ ಇಡೀ ಸಾರ್ವಜನಿಕರ ಸಮ್ಮುಖದಲ್ಲಿ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ ಅರ್ಜಿನ. ಹಿಂಗೆ ನಮ್ಮ ತೋಟದಲ್ಲಿ ಲೈನು ಸಮಸ್ಯೆ ಇದೆ, ಅದನ್ನು ತೆರವುಗೊಳಿಸಿ ಕ್ಲೀನ್ ಮಾಡಿಕೊಡಿ. ಸುಮ್ಮನೆ ಎಲ್ಲರಿಗೂ ನಾವು ನಮ್ಮ ಸಮಸ್ಯೆಗಳನ್ನ, ರೈತರ ಸಮಸ್ಯೆಗಳನ್ನ ಆಲಿಸ್ಲಿ ಅಂತ ಜನನಾಯಕರನ್ನ ಮಾಡಿರೋದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅವರು ಇದಕ್ಕೆ ಸ್ಪಂದಿಸಲಿಲ್ಲ ಅಂತಂದರೆ ಏನಕ್ಕೆ ನಮಗೆ ನಾವೇನು ಕೋಟ್ ಮಾಡಬೇಕು? ಮಧ್ಯಾಹ್ನ ನಮ್ಮ ಕುಶಾವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಶಾವರದಲ್ಲಿ ಭದ್ರೇಗೌಡರು ಅನ್ನೋ ಒಬ್ಬ ರೈತರು ಕಾಫಿ ತೋಟದಲ್ಲಿ ಬಹುಶಃ 20 ವರ್ಷದ ಕಾಫಿ ತೋಟ ಏನು ಕೆ.ಇ.ಬಿ. ಅವರ ನಿರ್ಲಕ್ಷ್ಯತನದಿಂದ ಇವತ್ತು ಬೆಂಕಿಗೆ ಆಹುತಿಯಾಗಿದೆ. ಬಹುಶಃ 20 ವರ್ಷ ಆಗಿರ್ಬೋದು. ಇವರು ಏನು ಈ ಮರ, ಗಿಡ ಮತ್ತು ಮೆಣಸು, ಬಾಳೆ, ಹಲವಾರು ಬೆಳೆಗಳು ಬೆಂಕಿಗೆ ನಾಶವಾಗಿದೆ. ಬಹುಶಃ ಅವ್ರು 20 ವರ್ಷದಿಂದ ಮಕ್ಕಳಿಗೆ ಸರ್ಕಾರ, ರಾಜ್ಯ ಸರ್ಕಾರವಾಗಲಿ ಯಾವುದೇ ಥರದ ಪರಿಹಾರವನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ಏನು ರಾಷ್ಟ್ರೀಯ ವಿಪತ್ತು ನಿಧಿನೋ ಅಥವಾ ಯಾವುದಾದ್ರು ಒಂದು ಮೂಲದಲ್ಲಿ ಸೂಕ್ತ ಪರಿಹಾರವನ್ನು ಕಾಫಿ ಬೆಳೆಗಾರರಿಗೆ, ರೈತರಿಗೆ ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ, ದಯಮಾಡಿ ಕಾಫಿ ಮಂಡಳಿ ಮತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಪರಿಹಾರ ಅವ್ರೇನು ಪರಿಹಾರ ಅದೇನು ಲೆಕ್ಕಕ್ಕಿಲ್ಲ, ಆದರೂ ಅವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ರೈತನಿಗೆ ಒಂದು ಅನುಕೂಲ ಆಗುತ್ತೆ. ಮೊದಲೇ ಕಾಡಾನೆ ಮತ್ತು ಏನು ಬೆಳೆ ನಷ್ಟ ಜೊತೆಗೆ ಬರ ಪರಿಸ್ಥಿತಿಯಲ್ಲಿ ಇವತ್ತು ರೈತರು, ಕಾಫಿ ಬೆಳೆಗಾರರಿದ್ದಾರೆ. ಇವತ್ತು ಈ ಥರ ಬೆಂಕಿಗೆ ಆಹುತಿ ಆದರೆ ಬಹುಶಃ ಬದುಕು ಭಾಳ ಕಷ್ಟವಾಗುತ್ತೆ. ದಯಮಾಡಿ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ರೈತರ ನೆರವಿಗೆ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ.